ಧರ್ಮಸ್ಥಳ ಶೋಧ ಭಾರಿ ದೊಡ್ಡ ಬೆಳವಣಿಗೆ. ನಿನ್ನೆ ಹೊಸ ಜಾಗದಲ್ಲಿ ಸಿಕ್ಕಂತಹ ಕಳೆಬರಹ ಎಷ್ಟು ಗೊತ್ತಾ? ಧರ್ಮಸ್ಥಳ ಶೋಧ ಭಾರಿ ಬೆಳವಣಿಗೆ. ನಿನ್ನೆ ಹೊಸ ಜಾಗದಲ್ಲಿ ಸಿಕ್ಕಂತಹ ಕಳೆಬರ ಎಷ್ಟು ಗೊತ್ತಾ? ಒಂದ ಎರಡ ಅಥವಾ ಇನ್ನೆಷ್ಟು ಜಾಸ್ತಿನಾ ಅಂತ ನಿನ್ನೆ ಫ್ರೀಡಂ ಟಿವಿಯಲ್ಲಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ವೀಕ್ಷಕರೇ, ನಿನ್ನೆ ಒಂದು ಕಳೆಬರ ಸಿಕ್ಕಿದೆ. ಆ ಒಂದು ಕಳೆಬರ ಎಷ್ಟು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಫ್ರೀಡಂ ಟಿವಿ ಕೊಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ, ಸಾಕಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. SIT ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಹಾಗೆ ಅಪರಿಚಿತ ದೂರುದಾರ ಯಾವ್ಯಾವ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾನೋ ಆ ಬೆಟ್ಟು ಮಾಡಿ ತೋರಿಸಿರುವಂತಹ ಜಾಗಗಳನ್ನೆಲ್ಲ ಅಗಿಯುವಂತಹ ಕೆಲಸವನ್ನ SIT ತನಿಖಾ ತಂಡ ಮಾಡ್ತಾ ಇದೆ. ಆದರೆ ನಿನ್ನೆ ಒಂದು ಜಾಗದಲ್ಲಿ, ಹೊಸ ಜಾಗದಲ್ಲಿ, ಸ್ಥಳ ಸ್ಪಾಟ್ 6 ಅಂತೀವಲ್ಲ ಅದಲ್ಲ, ಸೊ ಅದು ಬಿಟ್ಟು ಬೇರೆ ಜಾಗದಲ್ಲಿ ಇನ್ನೊಂದಿಷ್ಟು ಮೂಳೆಗಳು ಸಿಕ್ಕಿದೆ. ಎಷ್ಟು ಮೂಳೆಗಳು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಕೊಡ್ತೀವಿ. ಹಾಗೆ ಆ ಡೀಟೇಲ್ಡ್ ಆ ಒಂದು ಮೂಳೆಗೆ ಸಂಬಂಧಪಟ್ಟಿರುತ್ತೆ. ಹಾಗೆ ಆ ಒಂದು ಮೂಳೆ ಎಷ್ಟು ವರ್ಷದ ಹಿಂದಿನದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಇನ್ನು ಧರ್ಮಸ್ಥಳ ಫೈಲ್ಸ್ ಇದು ರಾಜ್ಯ ಮಟ್ಟದಲ್ಲ ವೀಕ್ಷಕರೇ, ರಾಷ್ಟ್ರ ಮಟ್ಟದಲ್ಲಿ ಸದನ ಮಾಡಿರುವಂತಹ ವಿಚಾರವಾಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ಧರ್ಮಸ್ಥಳ ಶೋಧ ಭಾರಿ ತ್ವರಿತಗತಿಯಲ್ಲಿ ಮುಗಿಯುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ. ಇನ್ನೊಂದು 20 ದಿನ, ಇನ್ನೊಂದು 15 ದಿನ ಅಂತ ಹೇಳಿ ನಾವು ಬೆರಳೆಣಿಕೆಯನ್ನ ಮಾಡಬಹುದು. ಈ ಕೇಸ್ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಹೊಸ ಜಾಗದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರ ಎಷ್ಟು, ಕಳೆ ಬರಹ ಎಷ್ಟು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮ್ಮ ಫ್ರೀಡಂ ಟಿವಿ ಕೊಡ್ತಾ ಇದೆ. ಮಾಸ್ಟರ್ ಎಕ್ಸ್ಕ್ಲೂಸಿವ್ ಮಾಹಿತಿ. SITಗೆ ಸಿಕ್ಕಿದ್ದು ಅಂದಾಜು 9 ಅಸ್ಥಿ ಪಂಜರ. 9ರಲ್ಲಿ 2 ಅಸ್ಥಿ ಪಂಜರ ಮಕ್ಕಳದ್ದೆನ್ನುವಂತಹ ಶಂಕೆ. SITಗೆ ಸಿಕ್ಕಿದ್ದು ಅಂದಾಜು 9 ಅಸ್ಥಿ ಪಂಜರ. 9ರಲ್ಲಿ 2 ಅಸ್ಥಿ ಪಂಜರ ಮಕ್ಕಳದೆನ್ನುವಂತಹ ಶಂಕೆ. 10-15 ವರ್ಷದ 2 ಮಕ್ಕಳ ಅಸ್ಥಿ ಪಂಜರ ಪತ್ತೆ. ಈ ಒಂದು ಅಸ್ಥಿ ಪಂಜರಗಳು ಬಾಲಕರದ್ದ ಅಥವಾ ಬಾಲಕಿಯರದ್ದ ಅಂತ ಖಚಿತವಾಗಿಲ್ಲ. 100ಕ್ಕೂ ಹೆಚ್ಚು ಎಲುಬುಗಳನ್ನ ಪತ್ತೆ ಹಚ್ಚಿರುವಂತಹ SIT ಎಲ್ಲವನ್ನೂ ಕೂಡ ಲ್ಯಾಬ್ಗೆ ಕಳಿಸಲಾಗಿದೆ. SIT ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಎಸ್ ವೀಕ್ಷಕರೇ, FSL ಲ್ಯಾಬ್ಗೆ ಅಸ್ಥಿ ಪಂಜರದ ಮೂಳೆಗಳ ರಾಶಿಯನ್ನ ರವಾನೆ ಮಾಡಲಾಗಿದ್ದು, ಮುಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಣ್ಣು ಅನ್ನೋದು ಗೊತ್ತಾಗಬೇಕಾಗಿದೆ. ಫ್ರೀಡಂ ಟಿವಿಗೆ SITಯ ಮೂಲಗಳು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಕಂಪ್ಲೀಟ್ ಆಗಿ ಈ ಒಂದು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಿನ್ನೆ ಒಂದು ಜಾಗದಲ್ಲಿ ಹೊಸದಾಗಿ, ಅಂದ್ರೆ ಸ್ಪಾಟ್ ನಂಬರ್ 6 ಅಲ್ಲ, ಹೊಸದಾಗಿ ಒಂದು ಕಳೆ ಬರಹ ಪತ್ತೆಯಾಗಿದೆ.
ಅದು 2 3 ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. 9 ಅಸ್ಥಿ ಪಂಜರ, 9 ಕಳೆ ಬರಹ ಸಿಕ್ಕಿದೆ. 9ರಲ್ಲಿ 2 ಅಸ್ಥಿ ಪಂಜರ ಮಕ್ಕಳದ್ದು ಎನ್ನುವಂತಹ ಶಂಕೆ ವ್ಯಕ್ತವಾಗಿದ್ದು 10 ರಿಂದ 15 ವರ್ಷದ ಮಕ್ಕಳು ಅಂತ ಹೇಳಲಾಗ್ತಾ ಇದೆ. 10 ರಿಂದ 15 ವರ್ಷದ 2 ಮಕ್ಕಳ ಅಸ್ಥಿಪಂಜರ ಪತ್ತೆಯಾಗಿದ್ದು, ಈ ಒಂದು ಅಸ್ಥಿಪಂಜರಗಳು ಬಾಲಕರದ್ದ ಬಾಲಕಿಯರದ್ದ ಅಂತ ಹೇಳಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. 2 ರೀತಿ ಅಂದ್ರೆ 2 ಅಸ್ಥಿಪಂಜರಗಳ ಸಿಕ್ಕಿರೋ ಕಾರಣಕ್ಕಾಗಿ ಅದನ್ನ ಬೇರ್ಪಡಿಸುವಂತದ್ದು ಬಹಳ ಕಷ್ಟ ಆಗಿರುತ್ತೆ. 100ಕ್ಕೂ ಹೆಚ್ಚು ಎಲುಬುಗಳು ಪತ್ತೆಯಾಗಿರುವಂಥದ್ದು. ಅಂದ್ರೆ ಈಗ ಬಾಲಕಿಯರದ್ದು ಬಾಲಕರದ್ದು ಅಂತ ಪತ್ತೆ ಹಚ್ಚಲಿಕ್ಕೆ ಒಬ್ಬರ ಒಂದು ಎಲುಬನ್ನ ಪ್ರತ್ಯೇಕ ಮಾಡಲಿಕ್ಕೆ ಭಾರಿ ಟೈಮ್ ಹಿಡಿಯುತ್ತೆ. ಎಲ್ಲರನ್ನೂ ಕೂಡ ಲ್ಯಾಬ್ಗೆ ಕಳಿಸಲಾಗಿದ್ದು, ಸೈಂಟಿಫಿಕ್ ಆಗಿ ಸಂಗ್ರಹ ಕೂಡ ಮಾಡಿದ್ದು ಅದನ್ನ ಲ್ಯಾಬ್ಗೆ ಕಳಿಸಲಾಗಿದೆ. ಆ ಒಂದು ಕಳೆ ಬರಹ ಮೂಳೆಗಳ ರಾಶಿಯನ್ನ ರವಾನೆ ಮಾಡಲಾಗಿದೆ. ಇದು ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಈಗ ಏನಾಗುತ್ತೆ, ಅಲ್ಲಿರುವಂತಹ ಮೂಳೆಗಳನ್ನ ಅಲ್ಲಿರುವಂತಹ ಅಸ್ಥಿಪಂಜರವನ್ನ ಲ್ಯಾಬ್ಗೆ ಕಳಿಸಿದ್ದಾರೆ. ಲ್ಯಾಬಲ್ಲಿ ಏನಾಗುತ್ತೆ, ಲ್ಯಾಬಲ್ಲಿ 2 ಅಂತ ಸಿಕ್ಕಿದೆ ಅಲ್ವಾ, ಸೊ ಅದನ್ನ ಪ್ರತ್ಯೇಕವಾಗಿ ಸಂಶೋಧನೆಯನ್ನ ನಡೆಸ್ತಾರೆ. ಅದು ಹೆಣ್ಣೋ ಅಥವಾ ಗಂಡೋ ಅನ್ನೋದು ಆಗ ಹೊರಗೆ ಬರಬೇಕಾಗಿದೆ. ಎಷ್ಟರಲ್ಲಿ ಸತ್ತಿರೋದು ಈಗಲೂ ಹೇಳ್ತೀನಿ, ಗಂಡೋ ಹೆಣ್ಣೋ, ಎತ್ತರ ಎಷ್ಟು, ವಯಸ್ಸೆಷ್ಟು ಎಲ್ಲ ಗೊತ್ತಾಗುತ್ತೆ, ಎಲ್ಲದೂ ಗೊತ್ತಾಗುತ್ತೆ FSL ಲ್ಯಾಬ್ನಿಂದ. ಆದರೆ ಸಾಯಿಸಿದಾರೋ, ಕೊಲೆ ಮಾಡಿದ್ದಾರೋ, ಸಹಜ ಸಾವೋ, ಆತ್ಮಹತ್ಯೆಯೋ, ಕತ್ತೀಸಕ್ಕೆ ಸಾಯಿಸಿದಾರೋ ಏನೂ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಷ್ಟೇ, ಗಂಡೋ ಹೆಣ್ಣೋ, ಎಷ್ಟರಲ್ಲಿ ಸತ್ತಿರಬಹುದು, ಎಷ್ಟು ವಯಸ್ಸಿನ ಒಳಗಿರಬಹುದು, ಇದಿಷ್ಟೇ ಗೊತ್ತಾಗುತ್ತೆ ಹೊರತು ಮತ್ತಿನ್ಯಾವುದೇ ಮಾಹಿತಿಗಳು ಹೊರಗೆ ಬೀಳೋದಿಲ್ಲ. ಹೇಗೆ ಸತ್ರು, ಸಾಯಿಸಿದಾರ, ಯಾವುದು ಗೊತ್ತಾಗಲ್ಲ. 100ಕ್ಕೂ ಹೆಚ್ಚು ಎಲುಬುಗಳನ್ನ ಪತ್ತೆ ಹಚ್ಚಿರುವಂತಹ SIT ಆ ಒಂದು ಅಸ್ಥಿಪಂಜರ ಬಾಲಕರದ್ದೋ ಬಾಲಕಿಯದ್ದೋ ಅಂತ ಹೇಳಿ ಪತ್ತೆಯನ್ನ ಮಾಡ್ತಾ ಇದ್ದಾರೆ. 2 ಮಕ್ಕಳ ಅಸ್ಥಿಪಂಜರ ಪತ್ತೆಯಾಗಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ SIT ತನಿಖಾ ತಂಡ. 9ರಲ್ಲಿ 2 ಅಸ್ಥಿಪಂಜರ ಅಂದ್ರೆ 9 ಅಸ್ಥಿಪಂಜರಗಳು ಸಿಕ್ಕಿದೆ. ಎಸ್, ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು, ಹೊಸದಾಗಿರುವಂತಹ ವಿಚಾರಗಳು ಹೊರಗೆ ಬಂದಿದೆ. ಜಯಂತ ಟಿ ಎನ್ನುವಂಥವರು ತಾನೂ ಕೂಡ ಒಂದು ಕೊಲೆಗೆ ಸಾಕ್ಷಿ ಅಂತ ಹೇಳಿ SIT ತನಿಖಾ ತಂಡಕ್ಕೆ ಹೋಗ್ತೀನಿ ಅಂತ ಭಾನುವಾರ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ತದಾದ ನಂತರ ಭಾನುವಾರ ಸಾಯಂಕಾಲದ ಹೊತ್ತಿಗೆ SIT ತನಿಖಾ ತಂಡದ ಮುಂದೆ ಪ್ರತ್ಯಕ್ಷ ಕೂಡ ಆಗಿದ್ದಾರೆ. ಅದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ SIT ತಂಡ. ಯಾಕೆ ಅಂತಂದ್ರೆ ಇದು ಆ ಒಂದು ಅಪರಿಚಿತ ದೂರುದಾರ ಹೇಳುವಂತಹ ಕಥೆಗಳಿಗೆ ಇದು ಕೂಡ ಆಡ್ ಆಗುವಂತಹ ಕಾರಣ, ಅದಕ್ಕೂ ಕೂಡ ಸ್ವಲ್ಪ ಸಂಬಂಧ ಇರುವಂತಹ ಕಾರಣ ಅವರ ತನಿಖೆಯನ್ನು ಕೂಡ ನೋಡಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ 10 ರಿಂದ 15 ವರ್ಷದ ಮಕ್ಕಳು ಅಂತ ಗೊತ್ತಾಗಿದೆ. 2ರದ್ದು ಕೂಡ ಡೀಟೇಲ್ಡ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಶರತ್ ಶರ್ಮಾ, ನನ್ನ ಸಹೋದ್ಯೋಗಿಗಳು, ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಶರತ್, ಧರ್ಮಸ್ಥಳ ಶೋಧ ಕಾರ್ಯ ಎಲ್ಲಿವರೆಗೆ ಬಂತು? ಆ ಒಂದು 2 ಬಾಲಕರು ಯಾರಾಗಿರ್ಬಹುದು? ಈಗಿನವರೆಗೂ ಕಾವ್ಯ ಈ ಒಂದು ಪ್ರಕರಣದಲ್ಲಿ ತನಿಖೆ ನಡೀತಾ ಇದೆ, ಜೊತೆಗೆ ಶೋಧ ಕಾರ್ಯ ನಡೀತಾ ಇದೆ. ಆ ಒಂದು ಶೋಧ ಕಾರ್ಯದಲ್ಲಿ ಈವರೆಗೂ 9 ಅಸ್ಥಿಪಂಜರಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ಫ್ರೀಡಮ್ ಟಿವಿಗೆ ಲಭ್ಯವಾಗಿದೆ. ಅದರ ಜೊತೆಗೆ ಅದರಲ್ಲಿ 10 ರಿಂದ 15 ವರ್ಷ ಇರಬಹುದು ಅನ್ನುವಂತಹ 2 ಅಸ್ಥಿಪಂಜರಗಳು ಕೂಡ ಈಗಾಗಲೇ ಸಿಕ್ಕಿದಾವೆ. ಅಂಡ್ ಇದನ್ನ ಮಾಡಿರೋದು ಯಾರು ಅದೆಲ್ಲ ಮುಂದಿನ ದಿನಗಳಲ್ಲಿ ಕಾಣಿಸುತ್ತೆ. ಅದಕ್ಕೂ ಮುಂಚೆ ಈ ಒಂದು ಪ್ರಕರಣದಲ್ಲಿ ತನಿಖೆಯ ಬಗ್ಗೆ, ಭೀಮನ ಬಗ್ಗೆ, ದೂರದಾರನ ಬಗ್ಗೆ 108 ಆರೋಪಗಳು, 108 ಊಹಾಪೋಹಗಳು, ಸುಳ್ಳು ಹೇಳ್ತಿದ್ದಾನೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇತ್ತು. ಆದ್ರೆ ಇವತ್ತಿಗೆ ಐ ಥಿಂಕ್ ನಿನ್ನೆಯಿಂದ ಅದು ಆ ಒಂದು ಆರೋಪಗಳು ಸುಳ್ಳು ಅನ್ನುವಂತಹ ಒಂದು ಮಾಹಿತಿಗಳು ಐ ಥಿಂಕ್ ಲಭ್ಯ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇವತ್ತಿನ ಈ ಒಂದು ಸಿಚುವೇಶನ್ಗೆ ಇವತ್ತಿನ ಕಾರ್ಯ 11ನೇ ಪಾಯಿಂಟ್ಗೆ ಹೋಗಿದೆ. ಇವತ್ತಿನ ದಿನದಲ್ಲಿ 11, 12, 13ರಲ್ಲಿ ಬಹಳಷ್ಟು ದೇಹಗಳನ್ನ ಹೂತಾಕಿದ್ದೇನೆ ನಾನು ಅಂತ ಭೀಮ ಹೇಳಿದ್ದ. ಸೊ ಆ ಒಂದು ಭೀಮನ ಹೇಳಿಕೆ ಇವತ್ತಿಗೂ 11, 12, 13 ಪಾಯಿಂಟ್ ಅದರಲ್ಲೂ ಕೂಡ ಸತ್ಯ ಆಗತ್ತಾ
ಇನ್ನಷ್ಟು ಬಾಡಿಗಳನ್ನ ಮೇಲೆ ಎತ್ತಾರ SIT ಅಧಿಕಾರಿಗಳು ಅನ್ನುವಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಅದ್ರ ಜೊತೆಗೆ GPR ನ ಯೂಸ್ ಮಾಡಲಿಲ್ಲ, ಮಾಡರ್ನ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡಲಿಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಕೂಡ ಇದೆ. ಏನಂದ್ರೆ ಮಳೆಯ ಒಂದು ಜಾಗಗಳಲ್ಲಿ, ನೀರಿರುವಂತ ಜಾಗಗಳಲ್ಲಿ GPR ಬಳಕೆಗೆ ಬರಲ್ಲ. ಅದನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನ ನೆಲದೊಳಗೆ ಕಳ್ಸೋಕೆ ಆಗೋದೇ ಇಲ್ಲ ನೀರಿದ್ರೆ. ಸೊ ಮಳೆಯಲ್ಲೇ ಅವರು ಅಗಿತಾ ಇರೋದು SIT ಅಧಿಕಾರಿಗಳು. ಸೊ SIT ಮೇಲೂ ಕೂಡ ಹಲವಾರು ಆರೋಪಗಳು. ಮಂಜುನಾಥ್ ಗೌಡ ದೂರದಾರನಿಗೆ ಭಯ ಪಡಿಸ್ದ, ಹೆದರಿಸ್ದ, ಬೆದರಿಕೆ ಹಾಕ್ದ ಅನ್ನುವಂತ ಆರೋಪ ಬಂತು. ಮಂಜುನಾಥ್ ಗೌಡ ಈಗ ತನಿಖೆಯಿಂದ ಆಚೆ ಇದ್ದಾರೆ. ಅದೇ ರೀತಿಯಲ್ಲಿ SIT ತನಿಖೆಯ ಬಗ್ಗೆ ಕೂಡ ಹಲವಾರು ಆರೋಪಗಳು ಬರ್ತಾ ಇತ್ತು. ಈಗ ಅಸ್ಥಿಪಂಜರಗಳು ಸಿಗೋಕೆ ಶುರುವಾಗಿದೆ. ಈ ಎಲ್ಲಿಗೆ ಹೋಗಿ ತಲುಪತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಸ್ ಶರತ್, SITಗೆ ಎಷ್ಟು ಕಠಿಣವಾಗಿದೆ ಈ ಒಂದು ತನಿಖೆ ಅಂತ? SIT ಈಗ ನಾವು ಮಾಧ್ಯಮದವ್ರಿಗೆ ನಮಗೆ ಎಷ್ಟು ಒಂದು ಸಮಸ್ಯೆಗಳಿದೆಯೋ ಈ ಒಂದು ಪ್ರಕರಣವನ್ನ ಕವರೇಜ್ ಮಾಡೋಕೆ, ಅದರ 100 ಪಟ್ಟು SITಗೂ ಕೂಡ ಸಮಸ್ಯೆಗಳಿದಾವೆ. ಯಾಕೆ ಅಂತಂದ್ರೆ ತುಂಬಾ ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವೊಂದಿಷ್ಟು ಜನ ತುಂಬಾ ಪ್ರೆಷರ್ನ SIT ಮೂಲಗಳಿಗೆ, SIT ತನಿಖಾಧಿಕಾರಿಗಳಿಗೆ ಹಾಕ್ತಾ ಇರ್ತಾರೆ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ತುಂಬಾ ಪ್ರೆಷರ್ ಇದೆ. ಈ ಎಲ್ಲ ಪ್ರೆಷರ್ಗಳ ನಡುವೆ SIT ಒಂದು ತನಿಖೆಯನ್ನ ಮಾಡ್ತಾ ಇದೆ. ಅಂಡ್ ಆ ತನಿಖೆಯಲ್ಲಿ ಯಾವುದೇ ಲೋಪದೋಷ ಆಗಬಾರ್ದು ಅನ್ನುವ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರವನ್ನ SIT ಮಾಡಿದೆ. ಮತ್ತೆ ಡಾಕ್ಟರ್ ಪ್ರಣಬ್ ಮೊಹಾಂತಿ ಅವರ ಟ್ರ್ಯಾಕ್ ರೆಕಾರ್ಡ್ ಅದನ್ನ ಹೇಳುತ್ತೆ. ಅವರು ಯಾವುದೇ ರೀತಿಯಾಗಿ ತಪ್ಪು ತನಿಖೆಗಳನ್ನ ಮಾಡಲ್ಲ. ತನಿಖೆಗೆ ಇಳಿದ್ರೆ ಅವರು ಅದಾದ ನಂತರದಲ್ಲಿ ಸತ್ಯನ ಅನ್ವೇಷಣೆ ಮಾಡ್ತಾರೆ ಬಿಟ್ರೆ ಸರ್ಕಾರದ ಮಾತಾಗ್ಲಿ ಇನ್ಯಾರ ಮಾತನ್ನು ಕೇಳಲ್ಲ. ಯಾಕೆ ಅಂತಂದ್ರೆ ಪ್ರಣಬ್ ಮೊಹಾಂತಿ ಅವರು BS ಯಡಿಯೂರಪ್ಪ ಅವ್ರನ್ನ ಅರೆಸ್ಟ್ ಮಾಡಿರುವಂತ ಒಂದು ವ್ಯಕ್ತಿ. ಅವ್ರು ಲೋಕಾಯುಕ್ತದಲ್ಲಿ IGP ಆಗಿದ್ದಾಗ ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಯಡಿಯೂರಪ್ಪ ಅವ್ರನ್ನೇ ಅರೆಸ್ಟ್ ಮಾಡಿದ್ರು. ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಕಟ್ಟಾ ಜಗದೀಶ್ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಸಂಪಂಗಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅಂದ್ರೆ ಇವರು ಯಾರ ನಿಲುಕಿಗೂ ಸಿಗದಂತ ಒಂದು ವ್ಯಕ್ತಿತ್ವ. ಮತ್ತೆ ಅವರ ಒಂದು ಇನ್ವೆಸ್ಟಿಗೇಷನ್ ಅಂತ ಹೇಳಿದಾಗ ಅವ್ರು ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸತ್ಯ ಏನಿದೆ ಅದನ್ನ ಮಾತ್ರ ಬಯಲಿಗೆ ಹೇಳ್ತಾರೆ. ಕಾವ್ಯ. ಎಸ್ ಶರತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಯಾವ ರೀತಿಯಾಗಿದೆ ಅಂತಂದ್ರೆ ಇದು ತುಂಬಾ ಕ್ಲಿಷ್ಟಕರವಾಗಿದೆ SIT ತನಿಖಾ ತಂಡಕ್ಕೆ. ಯಾಕಂದ್ರೆ ನಾವು ದೂರದಿಂದ ಹೆಂಗ್ ಕವರೇಜ್ ಮಾಡಬೇಕಾದ್ರೆ ಎಷ್ಟು ಕಷ್ಟವನ್ನ ಪಡ್ತೀವೋ, ಶರತ್ ಹೇಳ್ದಾಗೆ ಅದಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದವರು ಅಲ್ಲಿ SIT ತನಿಖಾ ತಂಡ. ಹಾಗೆ ಅಲ್ಲಿ ಅತ್ಯಾಧುನಿಕವಾದ ತಂತ್ರಜ್ಞಾನವನ್ನ ಬಳಕೆ ಮಾಡಿಲ್ಲ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ರು ಕೂಡ ಅದೆಲ್ಲ ಸ್ವಲ್ಪ ಸೈಡಿಗಿಟ್ಟು ನೋಡಿದ್ರೆ ಆತ ಅಪರಿಚಿತ ದೂರುದಾರ ಅಂತ ಇದ್ದಾನಲ್ಲ, ಆತ 13, 12, 11 ಈ ಒಂದು ಸ್ಥಳಗಳಲ್ಲಿ ನಾನು ಜಾಸ್ತಿಯಾಗಿ ಹೆಣಗಳನ್ನು ಹೂತಿಟ್ಟಿದ್ದೆ ಎನ್ನುವಂತಹ ಮಾತನ್ನ ಆಡಿದ್ದಾನೆ. ಸೊ ಆ ಒಂದು ಕಾರಣಕ್ಕೆ ನಾಳೆ ನಾಡಿದ್ದು ಎಲ್ಲವೂ ಕೂಡ ಸಾಕಷ್ಟು ವಿಚಾರಗಳು ಈ ಒಂದು ಕೇಸ್ನಲ್ಲಿ ದ ಬೆಸ್ಟ್ ವಿಚಾರಗಳು ಹೊರಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.